ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ಸಾಯಂಕಾಲ ನಾನು ಅವಲಕ್ಕಿ ಮಾಡಿದ್ದೀನಿ. ಸಾಯಂಕಾಲ ಸ್ನ್ಯಾಕ್ಸಿಗೆ ಹೊರಗಡೆ ಮಳೆ ಬೇರೆ ಬರ್ತಾ ಇದೆ. ಏನಾದರೂ ತಿನ್ಬೇಕು ಅನಿಸುತ್ತೆ ಈ ಮಳೆ ಟೈಮಲ್ಲಿ. ಹಂಗಾಗಿ ಅವಲಕ್ಕಿ ಚುಡುವ ರೆಡಿ ಮಾಡಿ ಇಟ್ಟಿದ್ದೀನಿ. ಈ ಕಡೆ ಒಂದು ಸೈಡು ಇದು ಬೀನ್ಸ್ ಪಲ್ಯ ಅಂದರೆ ಕೋಸಂಬರಿನೂ ಕೂಡ ಕುಕ್ಕರಲ್ಲಿ ಕೂಗಿಸಿದ್ದೀನಿ. ಇನ್ನೂ ಒಂದು ರೌಂಡು ಆಗಬೇಕಿತ್ತು. ಹಾಗಾಗಿ ಈಗ ಮತ್ತೆ ಸಪ್ರೇಟಾಗಿ ಕೂಗಿಸ್ತಾ ಇದ್ದೀನಿ. ಬನ್ನಿ ತೋರಿಸ್ತೀನಂತೆ. ಸಾಯಂಕಾಲ ಅವಲಕ್ಕಿ ಹಾಗೆ ಕೋಸಂಬರಿ ತಿನ್ನೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಹೊರಗಡೆ ಮಳೆ ಬೇರೆ ಬರ್ತಾ ಇದೆ. ಏನಾದರೂ ಈ ಮಳೆ ಟೈಮಲ್ಲಿ ತಿನ್ನಬೇಕಂತ ಅನಿಸುತ್ತೆ. ಹಾಗಾಗಿ ಇಲ್ಲಿ ಕೋಸಂಬರಿ ಕೂಡ ರೆಡಿ ಆಯಿತು. ಈಗ ಒಂದು ಸ್ವಲ್ಪ ಹಸಿ ಕಾಯಿ ತುರಿ ಹಾಕ್ತೀನಿ. ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮೇನ್ ಕಾಯಿ ತುರಿ ಹಾಕಿದ್ರೇ ಯಾವುದೇ ಕೋಸಂಬರಿಗೆ ಟೇಸ್ಟ್ ಬರೋದು. ಹಾಗೆ ಮಾಡಿದ್ರೆ ಅಷ್ಟೊಂದು ಟೇಸ್ಟ್ ಸಿಗಲ್ಲ. ನಾವು ಇದು ಪಲ್ಯ ಜೊತೆ ಚಪಾತಿ ರೊಟ್ಟಿ ಜೊತೆ ತಿನ್ನಲ್ಲ. ಜಾಸ್ತಿ ಸಪ್ರೇಟಾಗಿಯೇ ಬೌಲಲ್ಲಿ ಹಾಕ್ಕೊಂಡು ತಿನ್ಕೊತೀವಿ. ಅದೇ ಥರನೇ ಇಷ್ಟ. ಇದು ಅಷ್ಟೇ. ಹಾಗೆ ಕಡ್ಲಿ ಉಸುಳಿ ಕಾಳುಗಳು ಯಾವುದಾದ್ರೂ ಕಾಯಿ ತುರಿ ಹಾಕಿ ಮಾಡಿದಾಗ ಹಾಗೆ ತಿನ್ಬೇಕನ್ನಿಸುತ್ತೆ. ಸೂಪರಾಗಿದೆ ಟೇಸ್ಟ್ ಮಾತ್ರ. ಬನ್ನಿ, ಈಗ ರೆಡಿ ಆಯಿತು. ನನ್ನ ಮಗಳು ಕಾಲೇಜಿಂದ ಬಂದು ಅವಳು ಫ್ರೆಶ್ ಅಪ್ ಆದಳು, ಓದ್ಕೊಂತ ಕುಂತಾಳೆ. ಅವಳಿಗೆ ಒಂದು ಸ್ವಲ್ಪ ಹಾಕ್ಕೊಡ್ತೀನಿ. ಅವಳಿಗೆ ಆವಾಗಲೇ ಹಸಿವಾಗಿತ್ತು. ಈರಪ್ಪ ಕೋಸಂಬರಿ ಮಾಡ್ತೀನಿ ಅಂತ. ಇದು ಕೋಸಂಬರಿ ಮಾಡೋಕ್ಕೆ ಒಂದು ಸ್ವಲ್ಪನೇ ಲೇಟ್ ಆಯಿತು. ಹಾಗಾಗಿ ಇದೆರಡೂ ಒಂದೇ ಸರಿ ಹಾಕ್ಕೊಡೋಣ ಅಂತ ಹಾಕ್ಕೊಟ್ಟಿದ್ದೀನಿ. ಅವಳಿಗೆ ಹಸಿವಾಗಿರೋದ್ರಿಂದ ಬ್ರೆಡ್ಡು ಏನೋ ಬಿಸ್ಕೆಟು ಇಟ್ಕೊಂಡು ಒಂದೆರಡು ಪೀಸ್ ತಿಂದು ಕೂತಿದ್ಲು. ನೋಡ್ಬೋದು, ಅಲ್ಲೇ ಪಕ್ಕಕ್ಕೆ ಐತೆ. ಬೇಡ, ಅದು ಇದು ರೆಡಿ ಆಯ್ತು ಅಂತ ಹೇಳಿದೆ. ಸರಿ ಅಂತ ಸೈಡಿಗೆ ಇಟ್ಟು ಈಗ ಇದನ್ನು ತಿನ್ಕೊತಾಳೆ. ಅವಳಿಗೂ ಹಾಕ್ಕೊಟ್ಟಿದ್ದೀನಿ. ಈಗ ನಾನು ತಿನ್ನಬೇಕು. ನಮ್ಮ ಮನೆಯವರು ಕೆಲಸದಿಂದ ಬರೋಷ್ಟೊತ್ತಿಗೆ ಲೇಟ್ ಆಗುತ್ತೆ. ಊಟ ಟೈಮ್ ಆಗಿರುತ್ತೆ ಅವ್ರಿಗೆ. ಹಾಗಾಗಿ ಲೇಟಾಗಿ ಬಂದಾಗ ಡೈರೆಕ್ಟ್ ಊಟನೇ ಮಾಡಿಬಿಡ್ತಾರೆ. ಬೇಗ ಬಂದಾಗ ಮಾತ್ರ ಈ ಥರದ್ದೇನಾದರೂ ಸ್ನ್ಯಾಕ್ಸ್ ತಿಂತಾರೆ. ಅವ್ರಿಗೂ ತುಂಬಾ ಇಷ್ಟ. ಓಕೆ, ಈಗ ನಾನು ನನ್ನ ಮಗಳು ತಿಂತಾ ಇದ್ದೀವಿ. ತಿಂದು ಟೇಸ್ಟ್ ಹೇಗೆ ಇದೆ ಅಂತ ಹೇಳ್ತೀನಿ ಬನ್ನಿ. ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ ನಮ್ಮ ಮನೆಯವ್ರಿಗೆ ಪಿಜ್ಜಾ ತಿನ್ಬೇಕನ್ನಿಸ್ತಂತೆ. ಆನ್ ದ ವೇ ಕೆಲಸ ಮುಗಿಸ್ಕೊಂಡು ಬರ್ತಾ ಡಿ-ಮಾರ್ಟಲ್ಲಿ ಪಿಜ್ಜಾ ತೊಗೊಂಬಂದಿದ್ದಾರೆ. ನಾನು ಪಾಪ ಅವ್ರು ಬರೋಷ್ಟೊತ್ತಿಗೆ ಇನ್ನು ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ನೋಡಿದ್ರಿ ನೀವು ಆವಾಗಲೇ. ಅವಲಕ್ಕಿ ಹಾಗೆ ಬೀನ್ಸ್ ಪಲ್ಯ. ಅವ್ರಿಗೇನೋ ತಿನ್ಬೇಕನ್ನಿಸ್ತು, ತುಂಬ ದಿನ ಆಯಿತು ತಿಂದಿಲ್ಲ ಅಂತ ಪಾರ್ಸಲ್ ಮನೆಗೆ ತೊಗೊಂಬಂದಿದ್ದಾರೆ. ಓಕೆ, ಈಗ ಬಿಸಿದು ಪಿಜ್ಜಾ ತಿನ್ನೋಣ ಬನ್ನಿ. ಡಿ-ಮಾರ್ಟಲ್ಲಿ ಪಿಜ್ಜಾ ತುಂಬಾ ಚೆನ್ನಾಗಿರುತ್ತೆ. ಆರಾಮಾಗಿ ಒಬ್ಬೊಬ್ಬರು ಒಂದೊಂದು ಪಿಜ್ಜಾ ತಿನ್ಕೋಬೋದು. ನೋಡ್ಬೋದು, ಇದು ಕ್ಯಾಪ್ಸಿಕಮ್ದು, ಇದು ಪನ್ನೀರ್ದು, ಮತ್ತು ಇದು ಪನ್ನೀರು ವಿತ್ ಕ್ಯಾಪ್ಸಿಕಮ್ ಎಲ್ಲ ಮಿಕ್ಸ್ ಇದೆ. ಆನಿಯನ್ ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ. ಅಲ್ಲೇ ತಿಂದರೂ ಇನ್ನೂ ಚೆನ್ನಾಗಿರುತ್ತೆ ತುಂಬಾ. ಎಕ್ಸ್ಟ್ರಾ ನಾವು ದುಡ್ಡು ಕೊಟ್ಟು ಇನ್ನೂ ಸ್ವಲ್ಪ ಚೀಸ್ ಹಾಕ್ಸ್ಕೋಬೋದು. ಮನೆಗೆ ತರೋ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಆರುತ್ತೆ ಅಷ್ಟೇ. ಬಟ್ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಫ್ರೆಂಡ್ಸ್, ರಾತ್ರಿ ಊಟ ಇನ್ನು ಇದೇನೇನೆ. ಇದು ತಿಂದರೆ ಆಯಿತು, ಹೊಟ್ಟೆ ಫುಲ್ ಆಗುತ್ತೆ. ಇನ್ನೇನು ರಾತ್ರಿ ಊಟ ಮಾಡೋಕ್ಕೋಗಲ್ಲ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನಮಗೆ ಯಾವಾಗೇ ಪಿಜ್ಜಾ ತಿನ್ಬೇಕು ಅನಿಸಿದ್ರೂ ಸೀದಾ ಡೈರೆಕ್ಟ್ ಅಲ್ಲಿ ಹೋಗ್ತೀವಿ, ತಿನ್ಕೊತೀವಿ, ಬರ್ತೀವಿ. ಇಲ್ಲಾಂದರೆ ನಮ್ಮ ಮನೆಯವ್ರು ಆನ್ ದ ವೇ ಆಫೀಸಿಂದ ಬರ್ತಾ ತೊಗೊಂಡು ಬರ್ತಾರೆ ಪಾರ್ಸಲು. ಒಂದು ಸ್ವಲ್ಪ ತಣ್ಣಗಾಗಿರುತ್ತೆ ಅಷ್ಟೇ. ಓಕೆ, ಈಗ ಒಂದು ಮೂವಿ ನೋಡ್ತಾ ಪಿಜ್ಜಾ ತಿಂತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಪಿಜ್ಜಾ ತಿನ್ನೋಣ. ಫ್ರೆಂಡ್ಸ್,
ನಾನು ನನ್ನ ಮಗಳು ಹಾಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಬರ್ತ್ಡೇ ಪಾರ್ಟಿ ಇದೆ, ಹಂಗಾಗಿ ಬರ್ತ್ಡೇ ಪಾರ್ಟಿಗೆ ಬಂದಿದ್ದೀವಿ. ಬನ್ನಿ ಒಳಗಡೆ ಹೋಗೋಣ. ಫ್ರೆಂಡ್ಸ್, ಇಲ್ಲಿ ಸ್ಟಾರ್ಟರ್ ಇಟ್ಟಿದ್ದಾರೆ ನೋಡ್ಬೋದು. ಡ್ರೈ ಫ್ರೂಟ್ಸು, ಸ್ವೀಟ್ಸು, ಜ್ಯೂಸು ಎಲ್ಲ. ಇವರು ಮಂಜುಳಕ್ಕ, ಇವ್ರ ಮೊಮ್ಮಗಂದೇ ಬರ್ತ್ಡೇ ಪಾರ್ಟಿ ಇರೋದು. ಹಾಗಾಗಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಬಂದಿದ್ದೀವಿ. ಅವರು ತುಂಬಾ ಬ್ಯುಸಿ ಇದ್ದಾರೆ ಪಾಪ. ಎಲ್ಲರೂ ಬರ್ತಿರ್ತಾರೆ, ಎಲ್ಲರಿಗೂ ವೆಲ್ಕಮ್ ಮಾಡಬೇಕು. ಹಂಗಾಗಿ ಒಂದು ಫೋಟೋಸ್ ತೊಗೊಂಡು ಹೋದ್ರು ಅವರು. ಫ್ರೆಂಡ್ಸ್, ಅರೇಂಜ್ಮೆಂಟ್ ತುಂಬಾ ಚೆನ್ನಾಗಾಗಿದೆ. ಮೇನ್ ಅಂದರೆ ಇಲ್ಲಿ ಮಕ್ಕಳಿಗೆ ಗೇಮ್ಸ್ ಆಡಿಸಿದ್ರಂತೆ. ಒಂದು ಸ್ವಲ್ಪ ಬೇಗ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಗೇಮ್ಸು ತುಂಬಾ ಚೆನ್ನಾಗಿತ್ತಂತೆ. ಈಗ ಬಂದು ಕಪಲ್ಸ್ಗೆ ಗೇಮ್ ಆಡಿಸ್ತಾ ಇದ್ದಾರೆ. ಬನ್ನಿ ತೋರಿಸ್ತೀನಂತೆ. ಯಾರು ಎಲ್ಲಿ ಸ್ಕಿಪ್ ಮಾಡ್ತಾನೆ ಈ ವಿಡಿಯೋ ನೋಡಿ. ಲೇಡೀಸ್ ಎಲ್ಲ ಆ ಕಡೆ ತಿರುಗಿ, ಹಸ್ಬೆಂಡ್ಸ್ ಎಲ್ಲ ಈ ಕಡೆ ತಿರುಗಿ. ಬನ್ನಿ ಬನ್ನಿ, ನೀವು ಈ ಕಡೆ ಬನ್ನಿ, ನೀವು ಈ ಕಡೆ ಬನ್ನಿ. ನೀವು ಆ ಕಡೆ ತಿರುಗಿ. ಯಾರಿಗೆಲ್ಲ ತುಪ್ಪು 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 ಅಂತ ಇದೆ? ನಗುನಲ್ಲೇ ಗೊತ್ತಾಯ್ತು ನಮಗೆ, ನಗುನಲ್ಲೇ ಗೊತ್ತಾಯ್ತು ಅದೆಷ್ಟು ಪೇನ್ ಇದೆ ಒಳಗಡೆ ಅಂತ. ಓಕೆ, ಇವಾಗ ಬೆಳಗಿಂದ ಇಲ್ಲಿ ತನಕ ನೀವು ನಿಮ್ಮ ವೈಫನ್ನ ಎಷ್ಟು ಅಬ್ಸರ್ವ್ ಮಾಡಿದ್ದೀರಾ ಅನ್ನೋದನ್ನ ನಾನು ಚೆಕ್ ಮಾಡ್ತೀನಿ. ಇವಾಗ ಒಂದು ಫಿಂಗರ್ ಇಂದ ಹಾಕಿದ್ದಾರೆ. ಬನ್ನಿ ಮೇಡಮ್, ಎತ್ತಿ ಅಲ್ಲಿ ಜೋರಾದ ಸುಬ್ಬಾಡಿ. ಎಕ್ಸಾಕ್ಟ್ಲಿ 2 ಜೋರಾದ ಸುಬ್ಬಾಡಿ. I feel so sorry for these 2 people. Okay? ಇಲ್ಲಿ ಪರವಾಗಿಲ್ಲ, ನೀವು ಯಾವಾಗ happy birthday. Once again, I wish you many more happiness of today, Riddhi.
ಫ್ರೆಂಡ್ಸ್ ಬರ್ತ್ಡೇ ತುಂಬಾ ಚೆನ್ನಾಗಾಯಿತು. ಎಲ್ಲರ ಜೊತೆ ಫೋಟೋಸ್ ತೊಗೊಂಡ್ವಿ, ಹಾಗೆ ಸೆಲ್ಫಿ ಕೂಡ ತೊಗೊಂಡ್ವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಇನ್ನೂ ಯಾರಾದರೂ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವೀಡಿಯೋಗಳು ನೋಡಿ. ನಿಮ್ಮ ಸಪೋರ್ಟು ಖಂಡಿತ ನನಗೆ ಬೇಕೇ ಬೇಕು. ನಿಮ್ಮ ಸಪೋರ್ಟ್ ಇಲ್ಲದೇ ನಾನು ಮುಂದಕ್ಕೆ ಮೂವ್ ಆಗೋಕ್ಕಾಗಲ್ಲ. ಓಕೆ ಫ್ರೆಂಡ್ಸ್, ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಂತೆ. ಬಾಯ್.